ಹೊನ್ನಾವರ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಇಂದು ರವಿವಾರ ಪಟ್ಟಣದ ಎಸ್ಡಿಎಂ ಕಾಲೇಜು ಕ್ರೀಡಾಂಗಣದಲ್ಲಿ ಚಾಲನೆ ನೀಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್, ತಾಲೂಕಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕ್ರೀಡಾಕೂಟವನ್ನು ಕ್ರೀಡಾ ಧ್ವಜಾರೋಹಣ ನೆರವೇರಿಸುವ ಮೂಲಕ ಎಸ್ಡಿಎಂ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರೊಫೆಸರ್ ಆರ್.ಕೆ. ಮೆಸ್ತಾ ಚಾಲನೆ ನೀಡಿ ಶುಭ ಹಾರೈಸಿದರು. ಒಂಥರ ನಮಗೆ ಖುಷಿ ತರುವಂಥದ್ದು ನಮ್ಮದು ಇಲಾಖೆ ಕ್ರೀಡಾಕೂಟದಿಂದ. ಯಾಕಂದರೆ ಎಲ್ಲ ಯಾವುದೇ ಏಜಿನ ಇತಿಮಿತಿ ಇಲ್ಲದೆ ಇಲ್ಲಿ ಆಡ್ಲಿಕ್ಕೆ ಬರ್ತಾರೆ ಹಿರಿಯರು ಕಿರಿಯರು. ಸೊ ಆದರೆ ಈ ಸಲ ಸ್ವಲ್ಪ ಕಡಿಮೆ ಇದ್ದಾರೆ ಜನ, ಯಾಕೆ ಗೊತ್ತಿಲ್ಲ. ಆದರೂ ಕ್ರೀಡಾಕೂಟ ಚೆನ್ನಾಗಿ ನಡೀತಿದೆ. ಇಲ್ಲಿ ಸ್ವಲ್ಪ ಸಮಯದ ಅಭಾವನೂ ಇದೆ. ಸೊ ನಾನು ಭಾಳ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿದ್ದರಿಂದ ಅಷ್ಟು ಹೇಳಿ ನನಗೊಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪ್ರಕಾಶ್ ನಾಯ್ಕ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಯಸ್ಸಿನ ಮಿತಿ ಇಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು, ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಎಂದು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ತಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯೋದಕ್ಕೆ ಸಿಕ್ಕಂತಹ ಒಂದು ಅದ್ಭುತವಾದಂತಹ ಅವಕಾಶ. ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ನೇರವಾಗಿ ಬಂದು ಆಟ ಆಡೋದಕ್ಕೆ ಒಂದು ಅವಕಾಶ. ಅದರ ಜೊತೆಯಲ್ಲಿ ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ ಮಳೆಯೂ ಕೂಡ ಇಲ್ಲದೆ ಇದ್ದುದರಿಂದ ಉತ್ತಮ ರೀತಿಯಲ್ಲಿ ಈ ಒಂದು ಕ್ರೀಡಾಕೂಟ ನಡೀತದೆ ಹೇಳುವಂತಹ ಆಶಾಭಾವವಿದೆ. ಜೊತೆಯಲ್ಲಿ ನಮ್ಮ ತಾಲೂಕಿನ ಪ್ರತಿಭೆಗಳು ಜಿಲ್ಲೆಗೆ ಹೋಗಿ ಜಿಲ್ಲೆಯಿಂದ ರಾಜ್ಯದಲ್ಲೂ ಕೂಡ ಉತ್ತಮವಾದಂತಹ ಪ್ರತಿಭಾ ಪ್ರದರ್ಶನವನ್ನು ಮಾಡೋದ್ರ ಮೂಲಕವಾಗಿ ಹೊನ್ನಿನ ನಗರಿ ಹೊನ್ನಾವರಕ್ಕೆ ಉತ್ತಮವಾದಂತಹ ಹೆಸರನ್ನ ತಂದುಕೊಡ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಹಿರಿಯ ಪತ್ರಕರ್ತರಾದ ಎಚ್.ಎಂ. ಮಾರುತಿ ಮಾತನಾಡಿ, ಕ್ರೀಡೆಯು ನಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ಸದೃಢವನ್ನಾಗಿಸುತ್ತದೆ. ಈ ಮೂಲಕ ನಮ್ಮ ಜೀವನದಲ್ಲಿ ಕ್ರೀಡೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇತ್ತೀಚಿನ ಕಂಪ್ಯೂಟರ್ ಯುಗದಲ್ಲಿ ಕ್ರೀಡೆಯ ಕುರಿತು ತಾತ್ಸಾರ ಭಾವನೆ ಮೂಡುತ್ತಿದೆ. ಅಷ್ಟಾಗಿ ಬೆಂಬಲವೂ ಸಿಗುತ್ತಿಲ್ಲ. ದಸರಾ ಕ್ರೀಡಾಕೂಟದಲ್ಲಿ ತಾಲೂಕಿನ ವಿವಿಧ ಊರುಗಳಿಂದ ಅನೇಕ ಪ್ರತಿಭಾವಂತ ಕ್ರೀಡಾಪಟುಗಳು ಹೊರಹೊಮ್ಮುತ್ತಾರೆ. ಇಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳು ವಿಜಯಶಾಲಿಯಾಗಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ತಲುಪುವಂತಾಗಲಿ ಎಂದು ಶುಭ ಹಾರೈಸಿದರು. ಒಂದು ಕ್ರೀಡಾಪಟುಗಳಿಗೆ ಅತ್ಯಂತ ಖುಷಿಯನ್ನು ಕೊಡುವಂತಹ ಕಾರ್ಯಕ್ರಮ. ನಮ್ಮ ತಾಲೂಕಿನಲ್ಲಿರುವ ಸೂಕ್ತ ಪ್ರತಿಭೆಗಳಿಗೆ ಒಂದು ವೇದಿಕೆಯಾಗಿದೆ. ಕ್ರೀಡೆಯು ಮಾನಸಿಕವಾಗಿ ದೈಹಿಕವಾಗಿ ನಮ್ಮನ್ನ ಸದೃಢವನ್ನಾಗಿ ಮಾಡುವಂತಹ ಕ್ರೀಡೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇತ್ತೀಚೆಗೆ ಕ್ರೀಡೆಯ ಕುರಿತು ತಾತ್ಸಾರ ಮನೋಭಾವನೆ ವಿದ್ಯಾರ್ಥಿಗಳನ್ನು ನೋಡ್ತಿದ್ದೇವೆ. ಈಗ ಕಂಪ್ಯೂಟರ್ ಯುಗದಲ್ಲಿ ಕ್ರೀಡೆಯನ್ನ ಅಷ್ಟಾಗಿ ಬೆಂಬಲಿಸ್ತಾ ಇಲ್ಲ. ಆದರೂ ಕೂಡ ಈ ದಸರಾ ಕ್ರೀಡಾಕೂಟದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಿಂದ ಎಲ್ಲ ವಯೋಮಿತಿ ಇಲ್ಲದೆ ಎಲ್ಲರೂ ಭಾಗವಹಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ಇಲ್ಲಿ ತಾಲೂಕಿನ ಹಲವಾರು ಊರುಗಳಿಂದ ವಿವಿಧ ಕ್ರೀಡಾಪಟುಗಳು ಪ್ರತಿಭಾವಂತರು ಆಗಮಿಸಿದ್ದಾರೆ. ಅವರೆಲ್ಲರೂ ಉತ್ತಮ ರೀತಿಯ ಪ್ರದರ್ಶನ ನೀಡಿ ತಾಲೂಕಾ ಮಟ್ಟದಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಉತ್ತಮ ಹೆಸರನ್ನು ಗಳಿಸಿ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ.ಜಿ. ನಾಯ್ಕ್ ಮಾತನಾಡಿ, ಗ್ರಾಮೀಣ ಕ್ರೀಡಾಕೂಟ ನಡೆಯಲು ಯಾವುದೇ ವಿಶೇಷ ಕಾರ್ಯಕ್ರಮ ಇರುವುದಿಲ್ಲ. ದಸರಾ ಕ್ರೀಡಾಕೂಟ ಈ ಮೂಲಕ ವೇದಿಕೆ ಒದಗಿಸುತ್ತದೆ. ಹೊನ್ನಾವರದಲ್ಲಿ ಪ್ರತಿ ವರ್ಷವೂ ಉತ್ತಮವಾಗಿ ಕ್ರೀಡಾಕೂಟ ಆಯೋಜನೆಯಾಗುತ್ತಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಅನೇಕರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ತಲುಪಿದ ಉದಾಹರಣೆಗಳಿವೆ ಎಂದರು. ಮುಖ್ಯವಾಗಿ ಈ ಕ್ರೀಡಾಕೂಟದ ಮುಖ್ಯ ಆಶಯ ಅಂತಂದ್ರೆ ಸರ್ಕಾರ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನ ಮುನ್ನೆಲೆಗೆ ತಂದು ಅವರನ್ನ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಅವರನ್ನ ಪ್ರತಿನಿಧಿಸುವಂತೆ, ಜೊತೆಗೆ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೊಂದು ವೇದಿಕೆಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಇವರು ದಸರಾ ಕ್ರೀಡಾಕೂಟವನ್ನ ಪ್ರತಿ ವರ್ಷ ಕೂಡ ನಮ್ಮ ಸರ್ಕಾರ ಆಯೋಜನೆ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಈ ಒಂದು ಕ್ರೀಡಾಕೂಟ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಈಗೆಲ್ಲ ಅಂದ್ರೆ ಇಲಾಖೆ ಕ್ರೀಡಾಕೂಟಗಳು ನಡೀತವೆ, ಸರ್ಕಾರಿ ಬೇರೆ ಬೇರೆ ಇಲಾಖೆ ಕ್ರೀಡಾಕೂಟಗಳು ನಡೀತವೆ. ಆದ್ರೆ ಗ್ರಾಮೀಣ ಭಾಗದ ಕ್ರೀಡಾಕೂಟಗಳನ್ನು ಗುರುತಿಸುವ ಯಾವೊಂದು ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಇರುವುದಿಲ್ಲ. ಇದಕ್ಕೆ ಮುಖ್ಯವಾದ ಒಂದು ವೇದಿಕೆ ಅಂತಂದ್ರೆ ದಸರಾ ಕ್ರೀಡಾಕೂಟ. ವೇದಿಕೆಯಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸಾಧನಾ ಬರ್ಗಿ, ಅಂಕೋಲ ಐಟಿಐ ಕಾಲೇಜಿನ ಮುಖ್ಯ ತರಬೇತುದಾರ ದೀಪಕ್ ಗಾಂವ್ಕರ್, ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್, ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷ ಬಾಬು ನಾಯ್ಕ್,
ಶಂಕರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು.